ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡ್ತಿರುವ ವಿಚಾರ ಬಹಳ ಪ್ರಮುಖವಾದದ್ದು ಹಾಗೂ ಬಹಳ ಪ್ರಬುದ್ಧವಾದದ್ದು. ಇತ್ತೀಚೆಗೆ ಅಂದರೆ ಆಗಸ್ಟ್ 27ನೇ ತಾರೀಕು KS ಪ್ರಿಲಿಮ್ಸ್ ಅಂದರೆ ಪೂರ್ವಭಾವಿ ಪರೀಕ್ಷೆ ನಡೆದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಡೆಡಿಕೇಶನ್ ಈ ಎಕ್ಸಾಮ್ಸ್ಗಳಿರುತ್ತೆ. ಹಾಗೆ ನನ್ನಂತೆ ಕೂಡ ಸುಮಾರು ಜನ ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಹಳ್ಳಿಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಈ ಎಕ್ಸಾಮ್ನ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ ಎಲ್ಲರಲ್ಲೂ ಕೇಳಿಬರ್ತಿರುವ ನೋವಿನ ಧ್ವನಿ ಏನು ಅಂತಂದ್ರೆ, ಆಂಗ್ಲ ಭಾಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕನ್ನಡಕ್ಕೆ ಸರಿಯಾದ ರೀತಿಯಲ್ಲಿ ಅನುವಾದ ಆಗಿಲ್ಲ ಎಂದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿದೆ. ಅವರಿಗೆ ಪ್ರಶ್ನೆಗಳು ಸರಿಯಾದ ರೀತಿ ಅರ್ಥ ಆಗದೇ ಇರೋ ಕಾರಣ ಉತ್ತರಗಳನ್ನ ಸರಿಯಾದ ರೀತಿಯಲ್ಲಿ ನೀಡೋದಕ್ಕಾಗಿಲ್ಲ. ನನಗೆ ಗೊತ್ತಿರೋ ಹಾಗೆ ದಿಸ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್. ಅಂದರೆ ನನಗೆ ಬಹಳಷ್ಟು ಜನ ಸ್ನೇಹಿತರುಗಳಿದ್ದಾರೆ. ಬಹಳಷ್ಟು ಜನ ಸ್ನೇಹಿತರು ಕೂಡ ಈ ವರ್ಷ ಎಕ್ಸಾಮ್ ತೆಗೆದುಕೊಂಡಿದ್ದಾರೆ. ಸುಮಾರು ವರ್ಷಗಳ ಪರಿಶ್ರಮದಿಂದ ಕೆಲವರು ಹುದ್ದೆಯಲ್ಲಿ ಕೂಡ ಇದ್ದಾರೆ. ಇನ್ನಷ್ಟು ಜನ ಪ್ರಿಪ್ರೇಷನ್ಸ್ ಅಲ್ಲಿ 6-7 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅಂಡ್ ದಿಸ್ ಇಸ್ ನಾಟ್ ಈಸಿ. ಯಾಕೆ ನಾನು ಪ್ರತಿದಿನ ಅವ್ರ ಜೊತೆ ಬೆರೆತಿರ್ತೀನಿ, ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಬಹಳಷ್ಟು ಕಾಲವನ್ನು ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ರೂಮ್ಗಳಿಗೆ, PGಗಳಿಗೆ ರೆಂಟ್ ಕಟ್ಟೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಉತ್ತರ ಕರ್ನಾಟಕದಿಂದ, ದಕ್ಷಿಣ ಕನ್ನಡದಿಂದ ಬಹಳಷ್ಟು ಜನ ಬಂದಿರ್ತಾರೆ. ಸುಮಾರು ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಜನ ಬಂದಿರ್ತಾರೆ, ವಿದ್ಯಾರ್ಥಿಗಳು ಬಂದಿರ್ತಾರೆ. ಮೆಸ್ಗಳಲ್ಲಿ ಊಟ ಮಾಡ್ತಿರ್ತಾರೆ, ಇಡೀ ದಿನ ಲೈಬ್ರರಿಲಿ ಹೋಗ್ತಿರ್ತಾರೆ, ಬಹಳಷ್ಟು ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ. ಡಿಗ್ರಿ ಮುಗಿದ ನಂತರ ಜಾಬ್ ಇದ್ರೂ ಕೂಡ ಇಲ್ಲ, ನಾನು ಒಂದೊಳ್ಳೆ ಅಧಿಕಾರದಲ್ಲಿ ಇರಬೇಕು, ಒಂದೊಳ್ಳೆ ಪದವಿನ ಪಡಿಬೇಕು ಅಂತ ಬಹಳಷ್ಟು ಸ್ಯಾಕ್ರಿಫೈಸಸ್ ಮಾಡಿ ತುಂಬ ಕಷ್ಟಪಟ್ಟು ಹೋಗ್ತಿರ್ತಾರೆ. ಎಲ್ಲೋ ಈ ರೀತಿಯಾದ ಒಂದು ಟೆಕ್ನಿಕಲ್ ಇರೋದ್ರಿಂದ ಅವರ ಉತ್ತರಗಳು ಸರಿಯಾದ ರೀತಿಯಲ್ಲಿ ಸಿಗದೇ ಇರೋದ್ರಿಂದ ಅವರ ವರ್ಷಾನುಗಟ್ಟಲೆ ಪರಿಶ್ರಮ ಹಾಳಾಗೋದು ಎಷ್ಟು ಸೂಕ್ತ, ಎಷ್ಟು ಸರಿ. ಸೊ ದಯವಿಟ್ಟು ನಾನು ಕನ್ಸರ್ನ್ ಅಥಾರಿಟೀಸಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ವಿಷಯನ ಸೀರಿಯಸ್ ಆಗಿ ತುಂಬ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡಿ. ಹಾಗೆ ನಾನು ನನ್ನ ಇಂಡಸ್ಟ್ರಿಯಲ್ಲಿ ನನ್ನ ಸ್ನೇಹಿತರುಗಳಿಗೆ, ಅಂದರೆ ಆರ್ಟಿಸ್ಟ್ಗಳು, ಹೀರೋಸ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನಾವು ಯಾರು ವಿರೋಧವಾಗೂ ಧ್ವನಿ ಎತ್ತೋದು ಬೇಡ. ಈ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತೋಣ. ಅಬ್ದುಲ್ ಕಲಾಂ ಅವರು ಹೇಳಿದ್ರಲ್ಲ, ನಮ್ಮ ದೇಶದ ಭವಿಷ್ಯ 100% ಲಿಟ್ರಸಿ ಅಂಡ್ ವೆಲ್ ಎಜುಕೇಟೆಡ್ ಆಫೀಸರ್ಸ್ ನಮ್ಮ ಸುತ್ತಮುತ್ತ ಇದ್ದಾರೆ. ನಾವು ಇದನ್ನು ಸಾಧ್ಯವಾದಷ್ಟು ಪುಷ್ ಮಾಡೋಣ, ಹೈಯರ್ ಅಥಾರಿಟೀಸ್ಗೆ ರೀಚ್ ಆಗುವ ಹಾಗೆ, ಈ ವಿದ್ಯಾರ್ಥಿಗಳ ನೋವಿನಲ್ಲಿ ರೀಚ್ ಆಗುವ ಹಾಗೆ ಪ್ರಯತ್ನ ಪಡೋಣ. ವಿದ್ಯಾರ್ಥಿಗಳೇ, ನಾನು ನಿಮ್ಮೊಂದಿಗಿದ್ದೀನಿ. ಸಾಧ್ಯವಾದಷ್ಟು ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಹೈಯರ್ ಅಥಾರಿಟೀಸ್ಗೆ ಮುಟ್ಟಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೇವೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡ್ತಿರುವ ವಿಚಾರ ಬಹಳ ಪ್ರಮುಖವಾದದ್ದು ಹಾಗೂ ಬಹಳ ಪ್ರಬುದ್ಧವಾದದ್ದು. ಇತ್ತೀಚೆಗೆ ಅಂದರೆ ಆಗಸ್ಟ್ 27ನೇ ತಾರೀಕು KS ಪ್ರಿಲಿಮ್ಸ್ ಅಂದರೆ ಪೂರ್ವಭಾವಿ ಪರೀಕ್ಷೆ ನಡೆದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಡೆಡಿಕೇಶನ್ ಈ ಎಕ್ಸಾಮ್ಸ್ಗಳಿರುತ್ತೆ. ಹಾಗೆ ನನ್ನಂತೆ ಕೂಡ ಸುಮಾರು ಜನ ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಹಳ್ಳಿಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಈ ಎಕ್ಸಾಮ್ನ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ ಎಲ್ಲರಲ್ಲೂ ಕೇಳಿಬರ್ತಿರುವ ನೋವಿನ ಧ್ವನಿ ಏನು ಅಂತಂದ್ರೆ, ಆಂಗ್ಲ ಭಾಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕನ್ನಡಕ್ಕೆ ಸರಿಯಾದ ರೀತಿಯಲ್ಲಿ ಅನುವಾದ ಆಗಿಲ್ಲ ಎಂದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿದೆ. ಅವರಿಗೆ ಪ್ರಶ್ನೆಗಳು ಸರಿಯಾದ ರೀತಿ ಅರ್ಥ ಆಗದೇ ಇರೋ ಕಾರಣ ಉತ್ತರಗಳನ್ನ ಸರಿಯಾದ ರೀತಿಯಲ್ಲಿ ನೀಡೋದಕ್ಕಾಗಿಲ್ಲ. ನನಗೆ ಗೊತ್ತಿರೋ ಹಾಗೆ ದಿಸ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್. ಅಂದರೆ ನನಗೆ ಬಹಳಷ್ಟು ಜನ ಸ್ನೇಹಿತರುಗಳಿದ್ದಾರೆ. ಬಹಳಷ್ಟು ಜನ ಸ್ನೇಹಿತರು ಕೂಡ ಈ ವರ್ಷ ಎಕ್ಸಾಮ್ ತೆಗೆದುಕೊಂಡಿದ್ದಾರೆ. ಸುಮಾರು ವರ್ಷಗಳ ಪರಿಶ್ರಮದಿಂದ ಕೆಲವರು ಹುದ್ದೆಯಲ್ಲಿ ಕೂಡ ಇದ್ದಾರೆ. ಇನ್ನಷ್ಟು ಜನ ಪ್ರಿಪ್ರೇಷನ್ಸ್ ಅಲ್ಲಿ 6-7 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅಂಡ್ ದಿಸ್ ಇಸ್ ನಾಟ್ ಈಸಿ. ಯಾಕೆ ನಾನು ಪ್ರತಿದಿನ ಅವ್ರ ಜೊತೆ ಬೆರೆತಿರ್ತೀನಿ, ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಬಹಳಷ್ಟು ಕಾಲವನ್ನು ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ. ರೂಮ್ಗಳಿಗೆ, PGಗಳಿಗೆ ರೆಂಟ್ ಕಟ್ಟೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಉತ್ತರ ಕರ್ನಾಟಕದಿಂದ, ದಕ್ಷಿಣ ಕನ್ನಡದಿಂದ ಬಹಳಷ್ಟು ಜನ ಬಂದಿರ್ತಾರೆ. ಸುಮಾರು ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಜನ ಬಂದಿರ್ತಾರೆ, ವಿದ್ಯಾರ್ಥಿಗಳು ಬಂದಿರ್ತಾರೆ. ಮೆಸ್ಗಳಲ್ಲಿ ಊಟ ಮಾಡ್ತಿರ್ತಾರೆ, ಇಡೀ ದಿನ ಲೈಬ್ರರಿಲಿ ಹೋಗ್ತಿರ್ತಾರೆ, ಬಹಳಷ್ಟು ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ. ಡಿಗ್ರಿ ಮುಗಿದ ನಂತರ ಜಾಬ್ ಇದ್ರೂ ಕೂಡ ಇಲ್ಲ, ನಾನು ಒಂದೊಳ್ಳೆ ಅಧಿಕಾರದಲ್ಲಿ ಇರಬೇಕು, ಒಂದೊಳ್ಳೆ ಪದವಿನ ಪಡಿಬೇಕು ಅಂತ ಬಹಳಷ್ಟು ಸ್ಯಾಕ್ರಿಫೈಸಸ್ ಮಾಡಿ ತುಂಬ ಕಷ್ಟಪಟ್ಟು ಹೋಗ್ತಿರ್ತಾರೆ. ಎಲ್ಲೋ ಈ ರೀತಿಯಾದ ಒಂದು ಟೆಕ್ನಿಕಲ್ ಇರೋದ್ರಿಂದ ಅವರ ಉತ್ತರಗಳು ಸರಿಯಾದ ರೀತಿಯಲ್ಲಿ ಸಿಗದೇ ಇರೋದ್ರಿಂದ ಅವರ ವರ್ಷಾನುಗಟ್ಟಲೆ ಪರಿಶ್ರಮ ಹಾಳಾಗೋದು ಎಷ್ಟು ಸೂಕ್ತ, ಎಷ್ಟು ಸರಿ. ಸೊ ದಯವಿಟ್ಟು ನಾನು ಕನ್ಸರ್ನ್ ಅಥಾರಿಟೀಸಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ವಿಷಯನ ಸೀರಿಯಸ್ ಆಗಿ ತುಂಬ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡಿ. ಹಾಗೆ
ನಾನು ನನ್ನ ಇಂಡಸ್ಟ್ರಿಯಲ್ಲಿ ನನ್ನ ಸ್ನೇಹಿತರುಗಳಿಗೆ ಅಂದರೆ ಆರ್ಟಿಸ್ಟ್ಗಳು, ಹೀರೋಸ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನಾವು ಯಾರು ವಿರೋಧವಾಗೂ ಧ್ವನಿ ಎತ್ತೋದು ಬೇಡ. ಈ ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತೋಣ. ಅಬ್ದುಲ್ ಕಲಾಂ ಅವರು ಹೇಳಿದ್ರು, ನಮ್ಮ ದೇಶದ ಭವಿಷ್ಯ 100% ಲಿಟ್ರಸಿ ಅಂಡ್ ವೆಲ್ ಎಜುಕೇಟೆಡ್ ಆಫೀಸರ್ಸ್ ನಮ್ಮ ಸುತ್ತಮುತ್ತ ಇದ್ದಾರೆ. ನಾವು ಇದನ್ನು ಸಾಧ್ಯವಾದಷ್ಟು ಪುಷ್ ಮಾಡೋಣ, ಹೈಯರ್ ಅಥಾರಿಟೀಸ್ಗೆ ರೀಚ್ ಆಗುವ ಹಾಗೆ, ಈ ವಿದ್ಯಾರ್ಥಿಗಳ ನೋವಿನ ಧ್ವನಿ ರೀಚ್ ಆಗುವ ಹಾಗೆ ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳೇ, ನಾನು ನಿಮ್ಮೊಂದಿಗಿದ್ದೀನಿ. ಸಾಧ್ಯವಾದಷ್ಟು ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಹೈಯರ್ ಅಥಾರಿಟೀಸ್ಗೆ ಮುಟ್ಟಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ.